ರಾಜ್ಯದಲ್ಲಿ H1N1 ಹಾಗೂ ವೈರಲ್ ಫೀವರ್ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹುಬ್ಬಳ್ಳಿ, ಧಾರವಾಡದಲ್ಲೂ ಜ್ವರ, ನೆಗಡಿ, ಕೆಮ್ಮಿನಿಂದ ಆಸ್ಪತ್ರೆಗೆ ದಾಖಲಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಕಿಮ್ಸ್ನಲ್ಲೂ ಹೊರರೋಗಿಗಳ ಸಂಖ್ಯೆ ಏರಿಕೆಯಾಗಿದ್ದು, ಇದುವರೆಗೆ 14 H1N1 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಹಾಗಾದರೆ ಹುಬ್ಬಳ್ಳಿಯಲ್ಲಿ ವೈರಲ್ ಫೀವರ್ ಹಾಗೂ H1N1 ಪರಿಸ್ಥಿತಿ ಹೇಗಿದೆ? ಜನರು ಯಾವ ಮುನ್ನೆಚ್ಚರಿಕೆ ವಹಿಸಬೇಕು? ನೋಡೋಣ ಬನ್ನಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇದೀಗ ವೈರಲ್ ಫೀವರ್ ಆತಂಕ ಹೆಚ್ಚಾಗಿದೆ. ಜ್ವರ, ನೆಗಡಿ, ಕೆಮ್ಮು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಆಸ್ಪತ್ರೆಗೆ ಬರುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಮಕ್ಕಳು, ವಯೋವೃದ್ಧರು ಸೇರಿದಂತೆ ವಿವಿಧ ವಯೋಮಾನದವರಲ್ಲಿ ಜ್ವರದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಕಿಮ್ಸ್ ಸೇರಿದಂತೆ ನಗರದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಪಿಡಿಗೆ ಬರುತ್ತಿರುವ ರೋಗಿಗಳ ಸಂಖ್ಯೆ ಏರಿಕೆಯಾಗಿದೆ. ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಒಪಿಡಿ. ಸಾಮಾನ್ಯ ದಿನಗಳಿಗಿಂತ ಇದೀಗ ಜ್ವರ, ನೆಗಡಿ, ಕೆಮ್ಮಿನ ಸಮಸ್ಯೆಯಿಂದ ಆಸ್ಪತ್ರೆಗೆ ಬರುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ H1N1 ಸೋಂಕು ದೃಢಪಟ್ಟಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಆದರೆ ವೈದ್ಯರು ಹೇಳುವ ಪ್ರಕಾರ ಆತಂಕ ಪಡುವುದಕ್ಕಿಂತ ಮುನ್ನೆಚ್ಚರಿಕೆ ವಹಿಸುವುದು ಮುಖ್ಯ. ಕಿಮ್ಸ್ನಲ್ಲಿ ಇದುವರೆಗೆ 14 H1N1 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಜುಲೈ ತಿಂಗಳಲ್ಲಿ 29 ಸ್ಯಾಂಪಲ್ಗಳನ್ನು ಪರೀಕ್ಷಿಸಿದಾಗ 5 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದೆ. ಆಗಸ್ಟ್ನಲ್ಲಿ ಇದುವರೆಗೆ 39 ಸ್ಯಾಂಪಲ್ಗಳನ್ನು ಪರೀಕ್ಷಿಸಲಾಗಿದ್ದು 9 ಮಂದಿಯಲ್ಲಿ H1N1 ಪಾಸಿಟಿವ್ ಬಂದಿದೆ. ಜ್ವರದ ಜೊತೆಗೆ ನೆಗಡಿ, ಕೆಮ್ಮು ಸೇರಿದಂತೆ ಹಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದೆ. ಒಬ್ಬರಿಗೆ ಜ್ವರ ಕಾಣಿಸಿಕೊಂಡ ಬಳಿಕ ಮನೆಯ ಇತರ ಸದಸ್ಯರಿಗೂ ಜ್ವರ ಹರಡುತ್ತಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಆದರೆ ವಾತಾವರಣದಲ್ಲಿನ ಬದಲಾವಣೆ ಹಾಗೂ ವೈರಲ್ ಸೋಂಕಿನ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕಿಮ್ಸ್ನಲ್ಲಿ ಈ ತಿಂಗಳು ಹೊರರೋಗಿಗಳ ಪ್ರಮಾಣ 15% ಹೆಚ್ಚಾಗಿದೆ. ಜ್ವರ ಬಂದ ತಕ್ಷಣ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರನ್ನ ಸಂಪರ್ಕಿಸಬೇಕು. ಅಗತ್ಯವಿದ್ದಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಜೊತೆಗೆ ಜನರ ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಹಾಗೂ ಸೋಂಕಿನ ಲಕ್ಷಣಗಳಿದ್ದಾಗ ಇತರರಿಂದ ಅಂತರ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಒಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ವೈರಲ್ ಫೀವರ್ ಜೊತೆಗೆ H1N1 ಪ್ರಕರಣಗಳು ಪತ್ತೆಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಆದರೆ ಪ್ರತಿಯೊಂದು ಜ್ವರವೂ H1N1 ಎಂದಲ್ಲ. ಹೀಗಾಗಿ ಭಯಪಡುವ ಬದಲು ಮುನ್ನೆಚ್ಚರಿಕೆ ವಹಿಸಿ ಲಕ್ಷಣಗಳು ಕಂಡುಬಂದರೆ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. ಕ್ಯಾಮರಾ ಪರ್ಸನ್ ಹೇಮಂತ್ ಕುಮಾರ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿಯಲ್ಲಿ ಜಿಟಿ ಮಳೆಯೊಂದಿಗೆ ಈಗಾಗಲೇ ವೈರಲ್ ಫೀವರ್ ಜೊತೆಗೆ H1N1 ಸೋಂಕು ಸಾಕಷ್ಟು ಒಂದು ಕೂಗು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಶ್ವರ್ ಹಸ್ಬಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಕಿಮ್ಸ್ ಸೂಪರ್ಡೆಂಟ್ ಇದ್ದಾರೆ. ಸರ್, ಈಗಾಗಲೇ H1N1 ಸರ್ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಸರ್. ಸಾಕಷ್ಟು OPDಗೆ ತಮ್ಮ ಕ್ಲೈಂಟ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಏನು H1N1? ಇದು ಈ ಸೀಸನ್ನಲ್ಲಿ H1N1 ಇರಲಿ, ಇದರ ವೈರಲ್ ಇನ್ಫೆಕ್ಷನು ಜಾಸ್ತಿ ಆಗೋದು ಸಾಮಾನ್ಯ. ಅದರಲ್ಲೂ ನೆಗಡಿ, ಕೆಮ್ಮು, ಜ್ವರ ಇವು ಜಾಸ್ತಿ ಆಗುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಬಂದ ತಕ್ಷಣ ಉಳಿದವ್ರಿಗೂ ಹರಡುತ್ತೆ. ಆ ಥರದ ಪರಿಸ್ಥಿತಿ ಇದು. ಇದರಿಂದ ಜನರು ಆತಂಕ ಪಡೋ ಅಗತ್ಯ ಏನಿಲ್ಲ. ಅಡ್ಮಿಷನ್ಸು ಸೀರಿಯಸ್ ಆಗಿ ಅಡ್ಮಿಷನ್ ಏನೂ ಜಾಸ್ತಿ ಆಗಿಲ್ಲ. ಈ ಸೀಸನಲ್ ವೇರಿಯೇಷನ್ ಏನಿದೆ ಅದು ಇದೆ. OPDಯಲ್ಲಿ ಕೆಮ್ಮು, ನೆಗಡಿಯಿಂದ ಬರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಒಂದು 10%, ಅಂದರೆ ದಿನಕ್ಕೆ ಒಂದು 50ರಿಂದ 60 ಪೇಷಂಟ್ ಜಾಸ್ತಿ ಇದ್ದಾರೆ. ಪೀಡಿಯಾಟ್ರಿಕ್ ವಿಭಾಗ, ಚಿಕ್ಕ ಮಕ್ಕಳ ವಿಭಾಗ ಮತ್ತು ವೈದ್ಯಕೀಯ ವಿಭಾಗ ಎರಡೂ ವಿಭಾಗ ಸೇರಿಸಿ ಜಾಸ್ತಿ ಇದ್ದಾರೆ. ಅವರಿಗೆ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ವೈರಲ್ ಡಿಸೀಸ್ ಆಗಿರೋದ್ರಿಂದ ಸೆಲ್ಫ್ ಲಿಮಿಟಿಂಗ್. ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತೇನು ಇರೋದಿಲ್ಲ. ಇದು ಬರದಂಗೆ ತಡೆಯೋದೇ ಉತ್ತಮ. ಅದು ಆ ಕ್ರಮಗಳನ್ನು ತಗೊಳ್ಬೇಕು. ಯಾಕಂದರೆ ಪ್ರಮುಖವಾಗಿ ಮಳೆಗಾಲ ಅಂತ ಅಂದಾಗ ಸಾಮಾನ್ಯವಾಗಿ ಈ ಒಂದು ಕಾಯಿಲೆಗಳು ಸಾಮಾನ್ಯವಾಗಿ ಇರುತ್ತೆ. ಯಾಕಂದರೆ ಜ್ವರ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಈ ರೀತಿ ಸಾಮಾನ್ಯವಾಗಿರುತ್ತೆ. ಇದ್ರ ಜೊತೆಗೆ H1N1 ಅಂತಂದರೆ ಏನೋ ಒಂದು ತಿಳ್ಕೊಂಡ್ಬಿಡ್ತಾರೆ ಹಳ್ಳಿ ಭಾಗದವರು. ಏನೋ ಒಂದು ಬೇರೆನೇ ಬಂತು ಅನ್ನೋ ಒಂದು ಭಯ ವಾತಾವರಣದಲ್ಲಿ ಇರ್ತಾರೆ. ಸರ್, ಏನು ಹೇಳ್ತೀರಿ ಸರ್? ಇದಕ್ಕೆ ಪ್ರಿಕಾಷನ್ಸ್ ಯಾವ ರೀತಿ ಇರುತ್ತೆ? ಭಯ ಪಡುವ ಅಗತ್ಯ ಇಲ್ಲ. ಇದು ಸಾಮಾನ್ಯ ನೆಗಡಿ ಥರ ಇದೆ ಈಗ ಎಲ್ರಿಗೂ. ಅದರಿಂದ ಸೀರಿಯಸ್ಸಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋರ ಸಂಖ್ಯೆ ಏನೂ ಜಾಸ್ತಿ ಆಗಿಲ್ಲ. ಕೆಲವೊಬ್ಬರಿಗೆ ಜ್ವರ ಜಾಸ್ತಿ ಸತತ ಕಡಿಮೆ ಆಗದಂತೆ ಜ್ವರ ಜಾಸ್ತಿ ಇದ್ದಾಗ, ಕೆಮ್ಮು ಜಾಸ್ತಿ ಇದ್ದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಅಂಥವು ಏನಾದರೂ ಲಕ್ಷಣಗಳಿದ್ದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಒಂದು. ಎರಡನೇದು, ಬರದಂಗೆ ತಡೆಯಲು ಮಾಸ್ಕ್ ಉಪಯೋಗಿಸ್ಬೇಕು. ಸ್ವಚ್ಛ ತೊಳ್ಕೋಬೇಕು. ಇವಿಷ್ಟು ಮಾಡಿದರೆ ಇದರ ಹರಡುವಿಕೆಯನ್ನು ಕಡಿಮೆ ಮಾಡ್ಬೋದು. ಸಾದಾ ನೆಗಡಿ ಥರ ಇರುತ್ತೆ ಇದು. ಆದ್ದರಿಂದ ಜನ ಆತಂಕ ಪಡುವ ಅಗತ್ಯ ಇಲ್ಲ. ಈಗ
ಆ ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲ್ ಅಂದರೆ ಡಯಾಬಿಟೀಸ್ ಇರಲಿ, HIV ಇರಲಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಜಾಸ್ತಿ ಆಗುತ್ತೆ. ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು ಎಷ್ಟು ಪೇಷಂಟ್ಗಳು ಕಿಮ್ಸ್ಗೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಈ ಒಂದು H1N1? ಈ ಹೋದ ಸೀಸನ್ಗೆ ಹೋಲಿಸಿದರೆ ಜಾಸ್ತಿ ಏನೂ ಇಲ್ಲ, 1-2 ಅಡ್ಮಿಷನ್ ಆಗಿರ್ಬೋದು. ಆದರೆ ಯಾವೇ ಸಾವು ನೋವಿನ ವರದಿ ಇಲ್ಲ. ಯಾವುದೇ ಪೇಷಂಟು H1N1ದಿಂದ ಸತ್ತಿದ್ದಿಲ್ಲ. ಅಂದರೆ ಮನೇಲಿ ಅಂತಂದರೆ ಅವರು ಆರೈಕೆ ಮಾಡಿಕೊಂಡ್ರೆ ಏನು ಪರವಾಗಿಲ್ಲ ಅಂತೀರಿ? ಹಾಂ, ಇದು 3 ಥರ. ಒಂದು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಇದ್ದರಷ್ಟೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಮೈಲ್ಡ್ ಮಾಡ್ರೇಟು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ನೆಗಡಿ, ಕೆಮ್ಮು, ಜ್ವರ ಅಷ್ಟೇ ಇರುತ್ತೆ. ಸಿವಿಯರ್ ಅಂದರೆ ಲಂಗ್ ಇನ್ಫೆಕ್ಷನ್, ನ್ಯೂಮೋನಿಯಾ ಇವೆಲ್ಲ ಆಗುತ್ತೆ. ಹಾಗೇನಾದರೂ ಆದರೆ ತಕ್ಷಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ ಇದು ಚಿಕ್ಕ ಮಕ್ಕಳು ಅಥವಾ ವಯಸ್ಕರಿಗೆ, ಆಮೇಲೆ ವಯಸ್ಸಾದಂಥವ್ರಿಗೆ ಯಾರಿಗೆ ಜಾಸ್ತಿ ಒಂದು ಎಕ್ಸ್ಟ್ರೀಮ್ಸ್ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಇವರಿಗೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅವರು ಎಚ್ಚರಿಕೆಯಿಂದ ಮೇಲೆ ಮೊದಲೇ ಹೇಳಿದಂತೆ ಕೈಗಳನ್ನೆಲ್ಲ ಸ್ವಚ್ಛಾಗಿ ತೊಗೋಬೇಕು, ಮಾಸ್ಕ್ ಹಾಕೋಬೇಕು, ನೆಗಡಿ ಬಂದವರಿಂದ ಸ್ವಲ್ಪ ದೂರ ಇರಬೇಕು, ಅವ್ರಿಗೆ ಕಡಿಮೆ ಆಗಿ ಉಂಟ. ಇಷ್ಟು ಮಾಡಿದರೆ ತಕ್ಷಣ ಏನಾದರೂ ಈ ಥರ ಲಕ್ಷಣ ಇದ್ದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿದರೆ ಬರ್ದಂಗೆ ತಡಿಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ಮಾತಾಡಿದ್ರೆ ಥ್ಯಾಂಕ್ ಯು. ಅಂದರೆ ಇಲ್ಲಿರ್ತಕ್ಕಂಥ ಈಗಾಗಲೇ ಈಶ್ವರ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಈ ಒಂದು ಜೂನ್ ಅಥವಾ ಜುಲೈ ನಂತರ ಏನಿರುತ್ತೆ, ಒಂದು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ವೈರಲ್ ಫೀವರ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಅದಕ್ಕೆ ಮನೆಯಲ್ಲಿ ತಾವು ಕೂಡ ಟ್ರೀಟ್ಮೆಂಟು ಅಂದರೆ ಸಾಮಾನ್ಯವಾಗಿ ಕಷಾಯ ಕುಡಿಯೋದ್ರ ಜೊತೆಗಾಗಿರ್ಬೋದು, ಅದರಲ್ಲಿ ಏನಾದರೂ ನಿಮ್ಗೆ ವೈರಲ್ ಜಾಸ್ತಿ ಆದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಬಂದು ಒಂದು ಅದಕ್ಕೆ ಟ್ರೀಟ್ಮೆಂಟ್, ಸದ್ಯಕ್ಕೆ ಏನು ಒಂದು ಸುಮಾರು 2 ಪೇಷಂಟ್ ಮಾತ್ರ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ OPD ಅಂದರೆ ಸುಮಾರು ಒಂದು 15-20% OPDಯಲ್ಲೇ ಜಾಸ್ತಿ ಪೇಷಂಟ್ಗಳಿರುತ್ತಂತ ಈಗಾಗಲೇ ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ TV, ಹುಬ್ಬಳ್ಳಿ.